ಇವತ್ತು ಬೆಳಗ್ಗೆಯಿಂದ ದಿಢೀರ್ ಅಂತ ಚಿನ್ನ ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಕೇಂದ್ರ ಸರ್ಕಾರ ಚಿನ್ನ ಬೆಳ್ಳಿ ತಗೋಬೇಡಿ ಅಂತ ಹೇಳಿದ ತಕ್ಷಣ ಬಂಗಾರ ಬೆಳ್ಳಿ ಏರಿಕೆ ಆಗಿ ದಿಢೀರ್ ಅಂತ ಇಳಿಕೆ ಆಗ್ತಾ ಇದೆ. ಎದಕ್ಕಂದ್ರೆ ಜನ ಖರೀದಿ ಮಾಡಿಲ್ಲ ಅಂದ್ರೆ ಬೆಲೆ ಇಳಿಕೆ ಆಗ್ಲೇಬೇಕು ಅಂತ ಡಿಮ್ಯಾಂಡ್ ಮತ್ತು ಸಪ್ಲೈ ಕಾನ್ಸೆಪ್ಟ್ ಇದೆ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನೀವು ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡಿ. ನೀವೇನಾದ್ರೂ ಚಿನ್ನ ಬೆಳ್ಳಿ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಇನ್ಕಮ್ ಟ್ಯಾಕ್ಸ್ ನಿಯಮಗಳು ನೀವೆಲ್ಲ ತಿಳ್ಕೋಬೇಕು. ಎದಕ್ಕಂದ್ರೆ ಮೊದಲಿನ ಕಾಲದಂತೆ ನೀವು ಎಷ್ಟು ಬೇಕಾದ್ರೂ ಬಂಗಾರ ತಗೋತೀರಾ ಅಂದ್ರೆ ಇನ್ ಮುಂದೆ ಈ ಒಂದು ಸರ್ಕಾರದ ಅಪ್ಡೇಟ್ ತಿಳ್ಕೋಬೇಕು ವೀಕ್ಷಕರೇ. ಎದಕ್ಕಂದ್ರೆ ಕೇಂದ್ರ ಸರ್ಕಾರ ಆಮದು ಸುಂಕ ಕೂಡ 15% ಏರಿಕೆ ಮಾಡಿದೆ. ಚಿನ್ನ ಬೆಳ್ಳಿ ಜನರು ಖರೀದಿ ಮಾಡಬಾರದು ಅಂತಾನೆ ಬೆಲೆಯನ್ನ ಏರಿಕೆ ಮಾಡಲಾಗಿತ್ತು. ಆದ್ರೆ ಈಗ ಮತ್ತೆ ಬೆಲೆ ಇಳಿಕೆ ಆಗ್ತಾ ಇದೆ. ಆದ್ರೆ ಜನ ಖರೀದಿ ಮಾಡ್ತಾರಾ ಇಲ್ವಾ ಎಲ್ಲ ಕೂಡ ನೋಡೋಣ. ಇವತ್ತಿನ ಈ ವಿಡಿಯೋ ಮೂಲಕ ನಿಮಗೂ ಕೂಡ ಆಸೆ ಇದ್ರೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಮತ್ತಷ್ಟು ಇಳಿಕೆ ಆಗಲಿ ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ ವೀಕ್ಷಕರೇ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ. ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಬಂಗಾರವನ್ನ ಸುಲಭವಾಗಿ ಖರೀದಿ ಮಾಡಿರ್ಬೇಕು ವೀಕ್ಷಕರೇ. ನಿಮ್ಮ ಅನಿಸಿಕೆ ದಯವಿಟ್ಟು ಉತ್ತರದ ಮೂಲಕ ಕಮೆಂಟ್ ಮಾಡಿ. ಅಂದ್ರೆ ಬಂಗಾರ ಜನರು ಆರಾಮವಾಗಿ ತಗೊಂಡಿರ್ಬೇಕು, ಆ ಒಂದು ಬೆಲೆ ನಮಗೆ ಕಮೆಂಟ್ ಮಾಡಿ ವೀಕ್ಷಕರೇ. ನೋಡಿ, ಸದ್ಯಕ್ಕೆ ಬೆಳ್ಳಿ ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ. ಬೇಕಾದ್ರೆ ನಾವು ನಿಮಗೆ ಸಾಕ್ಷಿ ಸಮೇತ ಲೈವ್ ಆಗಿ ಚಾರ್ಟ್ ಕೂಡ ತೋರಿಸ್ತಾ ಇದ್ದೇವೆ. ನೀವು ನೋಡಬಹುದು ಯಾವ ತರ ಬೆಲೆ ಏರಿಕೆಯಾಗಿ ನಂತರ ಇಳಿಕೆ ಆಗಿದೆ. ಅಂದ್ರೆ ಈ ಒಂದು ಬೆಳ್ಳಿ ಬೆಲೆ ಏನಿದೆ ನೋಡಿ, ತುಂಬಾ ವಾಲಟೋಲಿಟಿ ಇದೆ. ಅಂದ್ರೆ ತುಂಬಾನೇ ಭಾರಿ ಒಂದು ಏರುಪೇರು ಆಗ್ತಾ ಇದೆ. ಮೊನ್ನೆ ನೋಡಿ 3,10,000 ರೂಪಾಯಿ ತನಕ ಹೋಗಿತ್ತಲ್ಲ, ಈಗ ಮತ್ತೆ 2,70,000 ರೂಪಾಯಿಗೆ ಬಂದಿದೆ. 34,000 ರೂಪಾಯಿ ಡೌನ್ ಫಾಲ್. ಅಂದ್ರೆ 34,000 ರೂಪಾಯಿ ಭರ್ಜರಿ ಇಳಿಕೆ ಕೇವಲ 3 ದಿನದಲ್ಲಿ ಅಂತಾನೂ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ಅಂದ್ರೆ ಮುಂದಿನ ಬರೋ ದಿನ ಮತ್ತಷ್ಟು ಇಳಿಕೆ ಆಗೋ ಮುನ್ಸೂಚನೆ. 10,000 ರೂಪಾಯಿ ಏರಿಕೆ ಆದ್ರೆ 15,000 ರೂಪಾಯಿ ಇಳಿಕೆ ಆಗ್ತಾ ಇದೆ. ಅಂದ್ರೆ ಇಲ್ಲಿ ರೇಷೋ ನಾವು ಕಂಪೇರ್ ಮಾಡಿದ್ರೆ ಮುಂದಿನ ಬರೋ ದಿನ ಇಳಿಕೆ ಆಗಬಹುದು. ಆದ್ರೆ ನೋಡಿ, 1 ಕೆಜಿ ಬೆಳ್ಳಿ ಬೆಲೆ ಈಗ ಮಾರ್ಕೆಟ್ ಅಲ್ಲಿ 2,85,000 ರೂಪಾಯಿ ಬಂದಿದೆ. ಆದ್ರೆ ಹೋದ 3-4 ವರ್ಷಗಳ ಹಿಂದೆ 1 ಕೆಜಿ ಬೆಳ್ಳಿ ಬೆಲೆ 1 ಲಕ್ಷ ರೂಪಾಯಿ ಇತ್ತು. ಆದ್ರೆ ಇವತ್ತು 2,85,000 ರೂಪಾಯಿ, ಹತ್ತತ್ರ 3 ಲಕ್ಷ ರೂಪಾಯಿ ಅತ್ತ ಬಂದಿದೆ. ಯಾರೆಲ್ಲ 1 ಲಕ್ಷ ರೂಪಾಯಿಗೆ ಬೆಳ್ಳಿ ಖರೀದಿ ಮಾಡಿದ್ರು ಇವತ್ತು ಅವರಿಗೆ 2 ಲಕ್ಷ ರೂಪಾಯಿ ಲಾಭ ಅಂತಾನೆ ಹೇಳ್ಬಹುದು. ಆದ್ರೆ ಯಾರೆಲ್ಲ ಜನವರಿ ತಿಂಗಳಲ್ಲಿ 4 ಲಕ್ಷ ರೂಪಾಯಿ ಕೊಟ್ಟು ಬೆಳ್ಳಿ ಖರೀದಿ ಮಾಡಿದ್ರು ಅವರಿಗೆ ಇವತ್ತು 1 ಲಕ್ಷ ರೂಪಾಯಿ ನಷ್ಟ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಸೊ ಇಲ್ಲಿ ಬಂಗಾರ ಬೆಳ್ಳಿ ಖರೀದಿ ಮಾಡೋರು ಯಾವ ತಪ್ಪುಗಳನ್ನ ಮಾಡಬಾರ್ದು. ಅಂದ್ರೆ ಇವತ್ತಿನ ಈ ವಿಡಿಯೋ ತುಂಬಾ ಸ್ಪೆಷಲ್ ಆಗಲಿದೆ. ನಾವು ನಿಮಗೆ ಕಡಿಮೆ ಬೆಲೆಗೆ ನೀವು ಬಂಗಾರ ಬೆಳ್ಳಿ ಯಾವ ತರ ಖರೀದಿ ಮಾಡಬಹುದು, ಇನ್ನು ಮುಖ್ಯವಾಗಿ ಮೇಕಿಂಗ್ ಚಾರ್ಜ್ ಆಗಿರ್ಬೋದು, ಬಂಗಾರ ಯಾವ್ದು ತಗೋಬೇಕು, ಹೇಗೆ ತಗೋಬೇಕು, ಯಾವಾಗ ತಗೋಬೇಕು, ಡೀಟೇಲ್ ಆಗಿ ಮಾಹಿತಿ ಕೊಡ್ತಾ ಇದ್ದೇವೆ. ಸೊ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಮತ್ತೆ ನೀವು ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ನ ಒಂದು ಚಾರ್ಟ್ ಕೂಡ ನೋಡೋದನ್ನ ಕಲಿಬೇಕು ವೀಕ್ಷಕರೇ. ಅಂದ್ರೆ ಬಂಗಾರದ ಚಾರ್ಟ್ ಅಂತ ಬರುತ್ತೆ, ಇದು MCX ಅಂತ ಬರುತ್ತೆ ವೀಕ್ಷಕರೇ. ಅದನ್ನ ನೀವು ನೋಡೋದನ್ನ ಕಲಿತ್ರಪ್ಪ ಅಂದ್ರೆ ನಿಮಗೆ ಬಂಗಾರದ ಬೆಲೆ ಯಾವಾಗ ಏರಿಕೆ ಆಗ್ಬಹುದು, ಯಾವಾಗ ಇಳಿಕೆ ಆಗ್ಬಹುದು ಅಂತ ಒಂದು ಅಂದಾಜು ಮಾಹಿತಿ ಕೂಡ ಸಿಗುತ್ತೆ. ಆ ಒಂದು ಚಾರ್ಟ್ ಕೂಡ ನಾವು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಲಿದ್ದೇವೆ. ನಮ್ಮ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ. ಮೊದಲಿಗೆ ಹೇಳ್ಬೇಕಂದ್ರೆ, ಮೊದಲು ಜನ ಎಷ್ಟು ಬೇಕಾದ್ರೂ ಬಂಗಾರ ತಗೋತಾ ಇದ್ರು. ತುಂಬಾ ಜನ ಕಪ್ಪು ಹಣವನ್ನ ಬಂಗಾರದಲ್ಲೂ ಕೂಡ ಶೇಖರಣೆ ಮಾಡಿ ಇಡ್ತಾ ಇದ್ರು. ಆದ್ರೆ ಇನ್ ಮುಂದೆ ಒಂದೇ ದಿನ 2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಒಂದು ಬಂಗಾರದಲ್ಲಿ ಖರೀದಿ ಮಾಡ್ತೀರಾ ಅಥವಾ ಬೆಳ್ಳಿ ನೀವು ಖರೀದಿ ಮಾಡ್ತೀರಾ ಅಂದ್ರೆ ನೀವು ಕಡ್ಡಾಯವಾಗಿ ಹಣವನ್ನ ಆನ್ಲೈನ್ ಮೂಲಕ ಹಣವನ್ನ ಟ್ರಾನ್ಸ್ಫರ್ ಮಾಡಬೇಕು. ಅಂದ್ರೆ ನಗದು ಕ್ಯಾಶ್ ಕೊಡುವಂತಿಲ್ಲ. ಅಂದ್ರೆ ನಗದು ಕ್ಯಾಶ್ ನಲ್ಲಿ ವ್ಯವಹಾರ ಮಾಡುವಂತಿಲ್ಲ, ಹಣ ಕೊಡುವಂತಿಲ್ಲ. ನೀವು ಆನ್ಲೈನ್ ಬ್ಯಾಂಕ್ ಟ್ರಾನ್ಸ್ಫರ್, ಚೆಕ್ ಅಥವಾ ನೆಫ್ಟ್, RTGS, ಫೋನ್ ಪೇ, ಗೂಗಲ್ ಪೇ, ಆನ್ಲೈನ್ UPI ಈ ತರ ನೀವು ಪೇಮೆಂಟ್ ಅನ್ನ ಮಾಡಬೇಕು, ಪೇಮೆಂಟ್ ಅನ್ನ ಇಸ್ಕೋಬೇಕು. ಆದ್ರೆ ನೀವು ಕ್ಯಾಶ್ ನಲ್ಲಿ ವ್ಯವಹಾರ ಮಾಡುವಂತಿಲ್ಲ ಅಂತ ಕೇಂದ್ರ ಸರ್ಕಾರ ನೇಮ ತಂದಿದೆ. ಒಂದು ದಿನ 2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ವಸ್ತುಗಳನ್ನ ಖರೀದಿ ಮಾಡಿದ್ರೆ, ಅಷ್ಟು ಪ್ರಮಾಣದಲ್ಲಿ ನಗದಲ್ಲಿ ಖರೀದಿ ಮಾಡಿದ್ರೆ ಅಷ್ಟು ದಂಡ ಕೂಡ ನಿಮಗೆ ಬೀಳ್ಬಹುದು. ಹೀಗಾಗಿ ಬ್ಯಾಂಕ್ ಟ್ರಾನ್ಸ್ಫರ್ ನೀವು ಮಾಡಬೇಕಾಗುತ್ತೆ. ಇನ್ನು ಎರಡನೇದಾಗಿ, ಯಾರೆಲ್ಲ ಮನೆಯಲ್ಲಿ ತುಂಬಾನೇ ಬಂಗಾರ ಖರೀದಿ ಮಾಡಿ ಶೇಖರಣೆ ಮಾಡಿರ್ತಾರೆ, ಮತ್ತೆ ಅವರು ಬಂಗಾರ ಖರೀದಿ ಮಾಡ್ತಾರೆ, ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಮನೆಗೆ ಬಂದ್ರೆ ನೋಡಿ, ತುಂಬಾ ಜನ ಕಪ್ಪು ಹಣ ಶೇಖರಣೆ ಮಾಡ್ತಾರಲ್ಲ ಬಂಗಾರದಲ್ಲಿ, ಅವರಿಗಿದು ಅನ್ವಯವಾಗುತ್ತೆ. ಈಗ ಮದುವೆ ಆಗಿದ್ದ ಮಹಿಳೆಯರು ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದ್ರೆ ಅವರ ಹತ್ತಿರ ಬಂಗಾರ ಕೂಡ ಅವರು ಶೋ ಮಾಡ್ಬೇಕಾಗುತ್ತೆ. ಅವಾಗ 500 ಗ್ರಾಮ್ ವರೆಗೂ ಅವರು ನಿಮಗೆ ಲೆಕ್ಕ ಕೇಳಲ್ಲ. 500 ಗ್ರಾಮ್ ವರೆಗೂ ಇದ್ರೂ ಕೂಡ ನಿಮಗೆ ಏನು ಕೂಡ ಬಿಲ್ ಕೇಳಲ್ಲ. 500 ಗ್ರಾಮ್ ಮೇಲೆ ಒಬ್ಬರ ಮಹಿಳೆಯರ ಹತ್ತಿರ ಬಂಗಾರ ಇದೆಯಪ್ಪ ಅಂದ್ರೆ ಅದಕ್ಕೆ ಅವರು ತಮ್ಮದೇ ಬಂಗಾರ ಅಂತ ಅದ ಖರೀದಿ ಮಾಡಿದ್ದ 3% GST ಬಿಲ್ ತೋರಿಸಬೇಕಾಗುತ್ತೆ, ಅಥವಾ ಅವರು ಇನ್ಕಮ್ ಸೋರ್ಸ್ ನ ತೋರಿಸಬೇಕಾಗುತ್ತೆ ವೀಕ್ಷಕರೇ, ಯಾವಾಗ ಇದು ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದಾಗ. ಇನ್ನು ಎರಡನೇದಾಗಿ,
ಮದುವೆ ಆಗದೇ ಇದ್ದ ಮಹಿಳೆಯರು, ಹೆಣ್ಣು ಮಕ್ಕಳು 250 ಗ್ರಾಮ್ ವರೆಗೂ ಓಕೆ. 250 ಗ್ರಾಮ್ ಮೇಲಿದ್ರೆ ಇನ್ಕಮ್ ಸೋರ್ಸ್ ಅಥವಾ GST ಬಿಲ್ ನೀವು ತೋರಿಸಬೇಕಾಗುತ್ತೆ. ಇನ್ನು ಪುರುಷರು ಮದುವೆ ಆಗಿರ್ಲಿ ಬಿಡ್ಲಿ, ಅವರು 100 ಗ್ರಾಮ್ ವರೆಗೂ ಅಲೌಡ್ ಇದೆ. ಅಂದ್ರೆ 100 ಗ್ರಾಮ್ ವರೆಗೂ ನಿಮಗೆ ಯಾರು ಲೆಕ್ಕ ಕೇಳಲ್ಲ. 100 ಗ್ರಾಮ್ ಮೇಲೆ ನಿಮ್ಮ ಒಂದು ಹತ್ತಿರ ಬಂಗಾರ ಇದೆ ಅಂದ್ರೆ ಅದು ಬಂಗಾರದ ಒಂದು ಗಟ್ಟಿ ಆಗಿರ್ಬೋದು ಅಥವಾ ಬಂಗಾರದ ಆಭರಣ ಆಗಿರ್ಬೋದು. 100 ಗ್ರಾಮ್ ಮೇಲೆ ಇದೆಯಪ್ಪ ಅಂದ್ರೆ ನೀವು ಅದಕ್ಕೆ 3% GST ಬಿಲ್ ತೋರಿಸಬೇಕಾಗುತ್ತೆ ಅಥವಾ ಇನ್ಕಮ್ ಸೋರ್ಸ್, ಇನ್ಕಮ್ ಪ್ರೂಫ್ ತೋರಿಸಬೇಕಾಗುತ್ತೆ. ಈಗ ಬಂಗಾರ ಖರೀದಿ ಮಾಡೋಕ್ಕಿಂತ ಮುಂಚೆ ಈ ಒಂದು ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಚಾರ್ಟ್ ನೋಡೋದು ನೀವು ಕಲಿಬೇಕಂತ ನಾವೇನ್ ಹೇಳಿದ್ವಲ್ಲ. ನೋಡಿ ವೀಕ್ಷಕರೇ, ಈ ಒಂದು ಚಾರ್ಟ್ ನೋಡಿ, ಯಾವಾಗ ಬೆಲೆ ಏರಿಕೆ ಆಗುತ್ತೆ, ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅಂತ ಒಂದು ಅಂದಾಜು ಮಾಹಿತಿ ಸಿಗುತ್ತೆ ನಿಮಗೆ. ಈಗ ಬೆಲೆ ಇಳಿಕೆ ಆಗಿದೆಯಲ್ಲ ನೋಡಿ, ಈಗ ಬೆಳಿಗ್ಗೆಯಿಂದ ಸಂಜೆವರೆಗೂ ಹತ್ತತ್ರ 700 ರೂಪಾಯಿ ಅಷ್ಟು ಬೆಲೆ ಇಳಿಕೆ ಆಗಿದೆ. ಅಂದ್ರೆ ಇವತ್ತು ನೀವು ಸಂಜೆ ಹೊತ್ತಿಗೆ ಬಂಗಾರ ಖರೀದಿ ಮಾಡಕ್ ಹೋಗ್ತೀರಪ್ಪ ಅಂದ್ರೆ ಅವರು ನಿಮಗೆ 700 ರೂಪಾಯಿ ಬೆಲೆ ಕಡಿಮೆ ಹೇಳಲೇಬೇಕು. ಯಾಕಂದ್ರೆ ಆನ್ಲೈನ್ ನಲ್ಲಿ ಬೆಲೆ ಇಳಿಕೆ ಆಗಿದೆ. ಹೀಗಾಗಿ ಇದು ನೀವು ನೋಡೋದನ್ನ ಕಲಿತ್ರಪ್ಪ ಅಂದ್ರೆ ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ನೀವು ತಗೊಳ್ಳೋದಕ್ಕೆ ಈಸಿ ಆಗುತ್ತೆ ನಿಮಗೆ. ನೋಡಿ, ಮಾರ್ಕೆಟ್ ಗಿಂತಲೂ ಕೂಡ ನಿಮಗೆ ಸ್ಪೀಡ್ ಆಗಿ ಕೈಯಲ್ಲಿ ಡೇಟಾ ಸಿಕ್ಬಿಡುತ್ತೆ, ಯಾವಾಗ ಬೆಲೆ ಇಳಿಕೆ ಆಗುತ್ತೆ, ಯಾವಾಗ ಬೆಲೆ ಏರಿಕೆ ಆಗುತ್ತೆ ಅಂತ. ಡಿಮ್ಯಾಂಡ್ ಮತ್ತು ಸಪ್ಲೈ ನೋಡಬಹುದು. ಈಗ ಹತ್ತತ್ರ 6,000 ರೂಪಾಯಿ ಅಷ್ಟು ಬೆಲೆ 3-4 ದಿನದಲ್ಲಿ ಇಳಿಕೆ ಕಂಡಿರುವಂತದ್ದು. ಸರ್ಕಾರ ಯಾವಾಗ 15% ಆಮದು ಸುಂಕ ಏರಿಕೆ ಮಾಡಿದ್ರಲ್ಲ, 1,53,000 ರೂಪಾಯಿಂದ ದಿಢೀರ್ ಅಂತ 1,64,000 ರೂಪಾಯಿ ಬಂಗಾರದ ಬೆಲೆ ಹೋಗಿತ್ತು. ಅವಾಗ ಯಾರೆಲ್ಲ ಖರೀದಿ ಮಾಡಿದ್ರು ನೋಡಿ 1,64,000 ರೂಪಾಯಿಗೆ, ಇವತ್ತು ಅವರಿಗೆ 4,000-5,000 ರೂಪಾಯಿ ನಷ್ಟ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಬೆಲೆ ಇಳಿಕೆ ಆಗಿದೆ. ಆದ್ರೆ ಯಾರೆಲ್ಲ 1,20,000 1,00,000 ರೂಪಾಯಿ ಇದ್ದಾಗ ಬಂಗಾರ ಖರೀದಿ ಮಾಡಿದ್ರು ಅವತ್ತು ಇವರಿಗೆ ಈಗ ಸದ್ಯ ಅವರು ಮಾರಾಟ ಮಾಡಿದ್ರೆ ಅವರಿಗೆ 40,000-50,000 ರೂಪಾಯಿ 10 ಗ್ರಾಮ್ ಮೇಲೆ ಲಾಭ ಆಗುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ನೋಡಿ, ಈ ಒಂದು ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರು ಯಾವತ್ತಿದ್ರು ಕೂಡ ನೀವು ಹೂಡಿಕೆ ಮಾಡ್ತೀರಾ, ನಿಮ್ಮಲ್ಲಿರೋ ಹಣ ಹೂಡಿಕೆ ಮಾಡ್ತೀರಾ ಅಂದ್ರೆ ನೀವು ಆಭರಣ ತಗೋಬಾರದು ವೀಕ್ಷಕರೇ. ಬಿಸ್ಕಿಟ್ ತಗೋಬೇಕು, ಬಂಗಾರದ ಬಿಸ್ಕಿಟ್ ತಗೋಬೇಕು, ಅಥವಾ ಬಂಗಾರದ ETFs ಅಂತ ಬರುತ್ತೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಬರುತ್ತೆ ವೀಕ್ಷಕರೇ. ಸೆಬಿ ರಿಜಿಸ್ಟರ್ಡ್ ಆಗಿದ್ದ ಅಂಡರ್ ಬರುವ ಒಂದು ETFs ಗಳನ್ನ ನೀವು ತಗೋಬಹುದು. ಅದರಲ್ಲಿ ಮೇಕಿಂಗ್ ಚಾರ್ಜ್ ಇರಲ್ಲ, ಅದು ನಿಮಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬಹುದು. ಸೊ ನೀವೇನಾದ್ರೂ ಬಂಗಾರದಲ್ಲಿ ಹೂಡಿಕೆ ಮಾಡ್ತೀರಾ ಅಂದ್ರೆ ಬಂಗಾರದ ETFs ಆಗಿರ್ಬೋದು, FOF ಫಂಡ್ ಆಗಿರ್ಬೋದು, ಅಥವಾ ಡಿಜಿಟಲ್ ಗೋಲ್ಡ್ ಅಂತ ಬರುತ್ತೆ, ಅಂಡರ್ ಗೌರ್ಮೆಂಟ್ ಕಂಟ್ರೋಲ್ಡ್ ವೆಬ್ಸೈಟ್ ಅಲ್ಲಿ ಮಾತ್ರ ತಗೋಬೇಕಾಗುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋಕ್ಕಿಂತ ಮುಂಚೆ, ಇವತ್ತು 18 ಕ್ಯಾರೆಟ್ ಚಿನ್ನದ ಬೆಲೆ 330 ರೂಪಾಯಿ ಇಳಿಕೆ ಆಗಿದ್ರೆ 100 ಗ್ರಾಮ್ ಮೇಲೆ 3,300 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. ನೋಡಿ, ನಿನ್ನೆ 1,19,950 ರೂಪಾಯಿ ಇತ್ತು, ಈಗ 1,19,620 ರೂಪಾಯಿ ಆಗಿದೆ. ನೋಡಿ, 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ ಮತ್ತೆ ಈಗ 1,20,000 ರೂಪಾಯಿ ಗಡಿ ಹತ್ತ ಬಂದಿದೆ. ಯಾವಾಗೆಲ್ಲ ಜನರು ಕಡಿಮೆ ಆದಾಗ ಖರೀದಿ ಮಾಡ್ತಾರೆ ನೋಡಿ, ಅವರಿಗೆ ಒಂದು ಲಾಭ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ನೋಡಿ, ಯಾವಾಗ ನೀವೊಂದು ಪ್ಲಾನ್ ಮಾಡಿರ್ತೀರಾ ಬಂಗಾರ ತಗೋಬೇಕು ಅಂತ, ಆಭರಣ ತಗೋಬೇಕು ಅಂತ, ಅವಾಗ ಒಂದು ಬಂಗಾರದ ಬಳೆ ಆಗಿರ್ಬೋದು, ಒಂದು ಬಂಗಾರದ ನೆಕ್ಲೆಸ್ ಆಗಿರ್ಬೋದು ನೀವು ತಗೋತೀರಪ್ಪ ಅಂದ್ರೆ ಮಿನಿಮಮ್ 10-20 ಗ್ರಾಮ್ ಬೇಕು ಅಂತ ಅಂಗಡಿಯವರು ಹೇಳಿರ್ತಾರೆ. ನೀವು ನಾಳೆನೆ ಹೋಗಿ 20 ಗ್ರಾಮ್ ತಗೋಬಾರದು ವೀಕ್ಷಕರೇ. ನೀವು ಮೊದಲು ಬಂಗಾರ ಖರೀದಿ ಮಾಡೋದನ್ನ ಕಲಿಬೇಕು. ಅಂದ್ರೆ ಯಾವಾಗ ಬೆಲೆ ಇಳಿಕೆ ಆಗಿರುತ್ತೆ ಅವಾಗ 1 ಗ್ರಾಮ್ 2 ಗ್ರಾಮ್ ಅಂದ್ರೆ 15,000 20,000 ರೂಪಾಯಿದು ಈ ತರ ಬೆಲೆ ಇಳಿಕೆ ಆದಾಗ ಸ್ವಲ್ಪ ಖರೀದಿ ಮಾಡಿ ನೀವು ಮನೆಯಲ್ಲಿ ಇಡಬೇಕು. ನಂತರ ನಿಮ್ದು ಯಾವಾಗ 20 ಗ್ರಾಮ್ ನೀವು ಶೇಖರಣೆ ಮಾಡ್ತೀರಾ ಅವಾಗ ಆ ಒಂದು ಬಂಗಾರ ನೀವು ಅಂಗಡಿಯವರಿಗೂ ಕೊಟ್ಟು ನಕ್ಲೆಸ್ ಅನ್ನ ಮಾಡಿಸಬಹುದು. ಮೇಕಿಂಗ್ ಚಾರ್ಜು ಎಕ್ಸ್ಟ್ರಾ ಇರುತ್ತೆ. ಮತ್ತೆ ಇಲ್ಲಿ ನೀವು ಈ ತರ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಕಡಿಮೆ ಬೆಲೆಗೆ ಬಂಗಾರ ಸಿಗುತ್ತೆ, ಮಾರ್ಕೆಟ್ ಗಿಂತಲೂ ಕೂಡ ನಿಮಗೆ ಕಡಿಮೆ ಬೆಲೆಗೆ. ಯಾಕಂದ್ರೆ ನೀವು ಯಾವಾಗ ಬೆಲೆ ಇಳಿಕೆ ಆಗಿರುತ್ತೆ ಅವಾಗ ಸ್ವಲ್ಪ ತಗೊಂಡಿರ್ತೀರಾ. ಒಟ್ಟಿಗೆ 2 ಲಕ್ಷ ರೂಪಾಯಿ ಕೊಡೋಕ್ಕಿಂತ ನೀವು ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ತಗೊಂಡ್ರೆ ನಿಮಗೆ ಅದೇ ಬಂಗಾರ 1,90,000 ರೂಪಾಯಿಗೆ ಸಿಕ್ಕಿರುತ್ತೆ. ಈಗ 22 ಕ್ಯಾರೆಟ್ ಚಿನ್ನದ ಬೆಲೆ ನೋಡಿ 400 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. ಯಾವಾಗ 3,000-4,000 ರೂಪಾಯಿ ಇಳಿಕೆ ಆಗುತ್ತೆ ನೋಡಿ ಅವಾಗ ಸ್ವಲ್ಪ ಖರೀದಿ ಮಾಡಿ ಇಟ್ರೆ ನಿಮಗೆ ಮುಂದಿನ 3-4 ವರ್ಷದಲ್ಲಿ ಒಂದು ಒಳ್ಳೆ ಲಾಭ ಸಿಗಬಹುದು ಅಂತ ಇಲ್ಲಿ ತಜ್ಞರು ಹೇಳ್ತಾರೆ. ಆದ್ರೆ ಗ್ಯಾರಂಟಿ ಯಾರು ಕೂಡ ಕೊಡಲ್ಲ, ಎಲ್ಲ ಅವಡು ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ನೋಡಿ 400 ರೂಪಾಯಿ ಇಳಿಕೆ ಆಗಿದೆ 10 ಗ್ರಾಮ್ ಮೇಲೆ, 100 ಗ್ರಾಮ್ ಮೇಲೆ 4,000 ರೂಪಾಯಿ ಇಳಿಕೆ ಆಗಿದೆ. 10 ಗ್ರಾಮ್ 22 ಕ್ಯಾರೆಟ್ ಚಿನ್ನದ ಬೆಲೆ ಇವತ್ತು 1,46,200 ರೂಪಾಯಿಗೆ ಬಂದು ನಿಂತಿದೆ. ನೋಡಿ, ಇದು 22 ಕ್ಯಾರೆಟ್ 916 ಬಂಗಾರ ಅಂತ ನಾವು ಕರಿತೀವಿ. ನೀವು 18 ಕ್ಯಾರೆಟ್ ಚಿನ್ನ ತಗೊಂಡ್ರೆ 75% ಬಂಗಾರ ಇರುತ್ತೆ. ಅದೇ ನೀವು 22 ಕ್ಯಾರೆಟ್ ಚಿನ್ನ ತಗೊಂಡ್ರೆ 91.6% ಬಂಗಾರ ಇರುತ್ತೆ. ಒಂದು ಬಂಗಾರದ ಆಭರಣ ಮಾಡ್ಬೇಕಂದ್ರೆ ಬಂಗಾರದ ಬಿಸ್ಕಿಟ್ ಇರುತ್ತಲ್ಲ, ಗೋಲ್ಡ್ ಬಿಸ್ಕಿಟ್, ಅದು ತುಂಬಾನೇ ಮೃದುವಾಗಿರುತ್ತಲ್ಲ, ಅದನ್ನ ಮಿಕ್ಸ್ ಮಾಡಿ, ಅದನ್ನ ಮೆಟಲ್ಸ್ ಗಳಲ್ಲಿ ಮಿಕ್ಸ್ ಮಾಡ್ತಾರೆ, ಕಾಪರ್, ಜಿಂಕ್, ಸಿಲ್ವರ್ ಅಂತ ಬರುತ್ತೆ, ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಆಭರಣ ರೆಡಿ ಮಾಡ್ತಾರೆ. ಈ ಒಂದು ಆಭರಣ ರೆಡಿ ಮಾಡ್ಬೇಕಂದ್ರೆ ಕೆಲವರು ಏನ್ ಮಾಡ್ತಾರೆ,
75% ಬಂಗಾರ ಇಟ್ಟಿರ್ತಾರೆ, 25% ಮೆಟಲ್ಸ್ ಗಳನ್ನ ಮಿಕ್ಸ್ ಮಾಡಿರ್ತಾರೆ. ಅದು 18%, 91.6% ಬಂಗಾರ ಇಟ್ಟು 8.4% ಮೆಟಲ್ಸ್ ಮಿಕ್ಸ್ ಮಾಡಿದ್ರೆ ಅದು 916 ಬಂಗಾರ. ಅದೇ 999 ಪ್ಯೂರಿಟಿ ಅಂದ್ರೆ ಪೂರ್ತಿ ನೀವು ಬಂಗಾರದ ಬಿಸ್ಕಿಟ್ ತಗೋತೀರಪ್ಪ ಅಂದ್ರೆ, ಅದು ಗಟ್ಟಿ ಬಂಗಾರ ತಗೋತೀರಾ ಅಂದ್ರೆ ಅದು 24 ಕ್ಯಾರೆಟ್ ಅಂತ ಕರಿತೀವಿ. ನೀವು ಬಂಗಾರದ ಆಭರಣ ತಗೋತೀರಪ್ಪ ಅಂದ್ರೆ ನೀವು 22 ಕ್ಯಾರೆಟ್ 916 BIS ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ. ಮಾರ್ಕೆಟ್ ನಲ್ಲಿ ನಕಲಿ ಬಂಗಾರ ಕೂಡ ಮಾರಾಟ ಮಾಡ್ತಾ ಇದ್ದಾರೆ. ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ಮಾರಾಟ ಮಾಡಿದ್ರೆ ಆ ಒಂದು ಬಂಗಾರಕ್ಕೆ ಯಾರು ಗ್ಯಾರಂಟಿ ಕೊಡೋದಿಲ್ಲ ವೀಕ್ಷಕರೇ. ಸೊ ನೀವು ಹಾಲ್ ಮಾರ್ಕ್ ಇದ್ದ BIS ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ. ಎರಡನೇದಾಗಿ 18 ಕ್ಯಾರೆಟ್ ತಗೊಳ್ಳಿ, 22 ಕ್ಯಾರೆಟ್ ತಗೊಳ್ಳಿ, ಎರಡಕ್ಕೂ ಕೂಡ BIS ಮಾರ್ಕ್ ಬರುತ್ತೆ. ಸೊ ಎರಡಕ್ಕೂ ಕೂಡ BIS ಮಾರ್ಕ್ ಚೆಕ್ ಮಾಡಿ. ಮುಂದಿನ ಬರೋ ದಿನ HUID ಕೋಡ್ ಪ್ರತಿಯೊಂದು ಆಭರಣಕ್ಕೂ ಕೂಡ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಈಗ ನೋಡಿ 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ? 1,59,490 ರೂಪಾಯಿ. ಅಂದ್ರೆ ಇಲ್ಲಿ 100 ಗ್ರಾಮ್ ಮೇಲೆ 4,400 ರೂಪಾಯಿ ಇಳಿಕೆ ಆಗಿದೆ. 10 ಗ್ರಾಮ್ ಮೇಲೆ 440 ರೂಪಾಯಿ ಇಳಿಕೆ ಆಗಿದೆ. ಮತ್ತೆ ಬೆಲೆ 1,59,490 ರೂಪಾಯಿಗೆ ಬಂದು ನಿಂತಿದೆ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.